ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೇನೆ ರಾಮನಗರ ಜಿಲ್ಲೆ ಉದಾರಹಳ್ಳಿಯಲ್ಲಿ. ಸೊ ಇವತ್ತು ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ದೇನೆ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಆಲ್ರೆಡಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಅಂದರೆ ಬೆಟ್ಟದ ಮೇಲೆ ಇದ್ದೇನೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಈ ಬೆಟ್ಟನ ದಾಟ್ಕೊಂಡು ಹೋಗಬೇಕು ನಾವು. ಅಂದರೆ ಈ ಬೆಟ್ಟದ ಮೇಲ್ಗಡೆ ಸಿದ್ದೇಶ್ವರ ದೇವಸ್ಥಾನ ಇರೋದು. ಸೊ ಗೈಸ್, ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಿಮಗೆ ಇಲ್ಲಿ ಯಾವುದೇ ಥರದ ಡೈರೆಕ್ಟ್ ಬಸ್ ಸಿಗೋದಿಲ್ಲ. ಸೊ ಫಸ್ಟ್ ನೀವು ರಾಮನಗರಕ್ಕೆ ತಲುಪಬೇಕು. ಅಂದರೆ ರಾಮನಗರಕ್ಕೆ ಬಂದಾದ ಮೇಲೆ ಸೊ ಅಲ್ಲಿಂದ ನೀವು ಬಸವನಹಳ್ಳಿಗೆ ಹೋಗುವಂಥ ಒಂದು ಬಸ್ಸಿಗೆ ಹತ್ತಬೇಕಾಗುತ್ತೆ, ಗೌರ್ಮೆಂಟ್ ಬಸ್ಸಿಗೆ. ಸೊ ಆ ಬಸ್ಸಿಂದ ಬಂದುಬಿಟ್ಟು ನೀವು ಬಸವನಹಳ್ಳಿಗೆ ತಲುಪಾದ್ಮೇಲೆ ಬಸವನಹಳ್ಳಿಯಿಂದ 3 ಕಿಲೋಮೀಟರ್ ಆಗುತ್ತೆ ಉದಾರಹಳ್ಳಿಗೆ. ಸೊ ಅಲ್ಲಿಂದ ನೀವು ಓನ್ ವೆಹಿಕಲ್ ಇದ್ದರೆ ಹೋಗಬಹುದು, ಇಲ್ಲಾಂದರೆ ಆಟೋ, ಟೂ ವೀಲರ್ ಗಾಡಿ ಗಿಡಿಗೆ ಯಾವ್ದಾರ ಅಡ್ಡಾಡ್ಕೊಂಡು ಹೋಗಬಹುದು. ಅಲ್ಲಿಗೆ ತಲುಪಾದ್ಮೇಲೆ ಅಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಬೆಟ್ಟಕ್ಕೆ. ಸೊ ನೀವು ಸುತ್ತಾಡ್ಕೊಂಡು ಹೋಗೋದಾದರೆ 2 ಕಿಲೋಮೀಟರ್ ಆಗುತ್ತೆ. ಕಾಲ್ ದಾರಿಯಲ್ಲಿ ಹೋಗೋದಾದರೆ ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಆಗ್ಬೋದು. ಸೊ ನಾವು ಉದಾಹರಣೆಯಿಂದ ನಡ್ಕೊಂಡೇ ಬಂದಿದ್ದು, ಸೊ ಅಂದರೆ ಕಾಲ್ ದಾರಿಯಲ್ಲಿ ಬಂದಿದ್ದು, ಹಾಗಾಗಿ. ಸೊ ಗೈಸ್, ನೋಡ್ತಿದ್ರಲ್ಲ, ನಾನು ಇವಾಗ ಬೆಟ್ಟದ ಮೇಲ್ಗಡೆ ಇದ್ದೇನೆ. ಅಂದರೆ ಬೆಳಗಿನ ಜಾವ 8 ಗಂಟೆಗೆ ಇಲ್ಲಿಗೆ ತಲುಪಿದ್ದೆ. ಸೊ ಅಷ್ಟೊತ್ತಿಗೆ ಯಾವುದೇ ಥರದ ಅಂದರೆ ಇರೋದು 4 ಅಂಗಡಿ, ಆ ಅಂಗಡಿಗಳು ಓಪನ್ ಆಗಿರಲಿಲ್ಲ, ದೇವಸ್ಥಾನ ಕೂಡ ಓಪನ್ ಆಗಿರಲಿಲ್ಲ. ಅಷ್ಟೊತ್ತಿಗೆ ಬಂದಿದೆ. ಅಂದರೆ ನನಗಿಂತ ಮುಂಚೆ ಒಂದು 2-3 ಜನ ಬಂದಿದ್ದರು. ಸೊ ನೋಡ್ತಿರಲ್ಲ ಗೈಸ್, ಇನ್ನು ಓಪನ್ನೇ ಆಗಿಲ್ಲ ಗೇಟು ಕೂಡ. ಸೊ ಅದ್ರಿಗಿಂತ ಮುಂಚೆ ಸ್ವಲ್ಪ ಸುತ್ತರ್ಕೊಂಡು ಅಂದರೆ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಹೇಗೆ ಹೆಂಗಿದೆ ಅನ್ನೋದು ನೋಡ್ಕೊಂಡು ಹೋಗೋಣ ಅಂತ ಬರ್ತೀವಿ. ಸೊ ಬನ್ನಿ. ಸೊ ಗೈಸ್, ದೇವಸ್ಥಾನದ ಬಾಗಿಲು 9-9:30 ಓಪನ್ ಮಾಡೋದಂತೆ. ಸೊ ಅಲ್ಲಿವರೆಗೂ ಇನ್ನು ಪೂಜಾರರು ಕೂಡ ಬಂದಿಲ್ಲ. ಅಲ್ಲಿವರೆಗೆ ಏನು ಮಾಡೋದಂತ ಓದಾಗ್ದಿಲ್ಲ. ಸೊ ಬನ್ನಿ, ಸ್ವಲ್ಪ ನೋಡ್ಕೊಂಡು ದೇವಸ್ಥಾನ ಸ್ವಲ್ಪ ಸುತ್ಕೊಂಡು ಬಂದ್ಬಿಡೋಣ. ಸೊ ಗೈಸ್, ನೋಡ್ತಾ ಇದ್ರೆ ನನ್ನಿಂದ ಕಾಣ್ತಿರುವಂಥ ದೇವಸ್ಥಾನ ಸೊ ಬಂದ್ಬಿಟ್ಟು ಇದು ಸಿದ್ದೇಶ್ವರ ಸಿದ್ದಪ್ಪಾಜಿ ಅವರ ಮೊದಲನೇ ಅಂದರೆ ದೇವಸ್ಥಾನದ ಮೂಲ ಸ್ಥಳ. ಸೊ ಅದಾದ ಮೇಲೆ ಮುಂದ್ಗಡೆ ಇವಾಗ ನೋಡೋದ್ರಲ್ಲ, ಅದು ಬಂದ್ಬಿಟ್ಟು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನೋಡ್ತಿದ್ರಲ್ಲ ಈ ದೇವಸ್ಥಾನ. ಸೊ ಅದ್ರಿಗಿಂತ ಮುಂಚೆ ಈ ಸಣ್ಣದಾದ ಗುಡಿಯಲ್ಲೇ ಸಿದ್ದೇಶ್ವರ ಸಿದ್ದಪ್ಪಾಜಿಯನ್ನು ಪೂಜೆ ಮಾಡ್ತಾ ಇದ್ರು. ಗೈಸ್, ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ, ಈ ದೇವಸ್ಥಾನ ಎದುರುಗಡೆ ಒಂದು ಸಣ್ಣದಾದ ಕಲ್ಯಾಣಿ ಥರ, ಅಂದರೆ ಶಿವಲಿಂಗದ ಆಕಾರದಲ್ಲಿ ಕಲ್ಯಾಣಿ ಥರ ಮಾಡಿ, ಆ ಕಲ್ಯಾಣಿಯಲ್ಲಿ 108 ಲಿಂಗಗಳನ್ನು ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇದನ್ನು ಪೂರ್ತಿಯಾಗಿ ತೋರಿಸ್ತೀನಿ, ಬನ್ನಿ. ಸೊ ಈ 108 ಲಿಂಗಗಳು ಮತ್ತು ಈ ಎದುರುಗಡೆ ಕಾಣಿಸ್ತುವಂತಹ ಸೆಟ್ಟಲ್ಲಿರುವಂತಹ ಲಿಂಗನೂ ಕೂಡ ಮೊದಲಿಗೆ ಇರಲಿಲ್ಲ. ಸೊ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಈ 108 ಲಿಂಗನೂ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸೊ ನೋಡ್ತಾ ಇದ್ರಲ್ಲ.
ಸೊ ಗೈಸ್ ಟೈಮಿಗೆ ಆಲ್ರೆಡಿ 9 ಕಾಲ್ ಆಗೋಗಿದೆ. ನೋಡೋದ್ರಲ್ಲ ಹಿಂದ್ಗಡೆ ಪೂಜಾರರು ಕೂಡ ಬಂದರು. ಸೊ ಇವಾಗ ದೇವರ ಬಾಗಿಲು ಕೂಡ ಓಪನ್ ಮಾಡ್ತಾರೆ. ಸೊ ಇವಾಗ ಸೀದಾ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗೋಣಂತೆ ಬನ್ನಿ. ಸೊ ಗೈಸ್ ನೀವು ಇವಾಗ ನೋಡ್ತಾ ಇರೋದೇ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಅವರ ಗರ್ಭಗುಡಿಯಲ್ಲಿರುವಂಥ ಶಿವಲಿಂಗವನ್ನು. ಸೊ ಕ್ಲೀನಾಗಿ ನೋಡ್ಕೊಂಬಿಡಿ. ಸೊ ಗೈಸ್ ಪೂಜೆ ಎಲ್ಲ ಮುಗಿದು ದೇವರ ದರ್ಶನ ಮಾಡ್ಕೊಂಬರೋ ಹೊತ್ತಲ್ಲಿ ಸೊ ನಿಮ್ಮ ಕೈಲಿ ಆದಷ್ಟು ಧನ ಸಹಾಯ ಮಾಡಿ ಅಂತ ಕೇಳ್ತಾರೆ. ಸೊ ಅದನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಸೊ ಈ ದೇವಸ್ಥಾನದ ಎದುರುಗಡೆ ಒಂದು ಅನ್ನದಾಸೋಹ ಅಂದರೆ ಅಡುಗೆ ಕೊಠಡಿ, ಅಂದರೆ ಅಡುಗೆ ಅಂದರೆ ಎಲ್ಲ ಕಡೆ ಊಟ ಸಿಗುತ್ತಲ್ಲ, ಹಾಗೆ ಇಲ್ಲೂ ಕೂಡ ಊಟ ಸಿಗುವ ಹಾಗೆ ಒಂದು ರೂಮನ್ನು ಕೊಟ್ಟು ಕಟ್ಸೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಗೈಸ್ ಇಲ್ಲಿಗೆ ಈ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವರ ದರ್ಶನ ಪೂರ್ತಿಯಾಗಿ ಮಾಡಿ ಆಯಿತು. ಸೊ ಇಲ್ಲೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಂದರೆ ಇಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಈ ದೇವಸ್ಥಾನನ. ನೋಡ್ತಾ ಇದ್ರಲ್ಲ ಅಲ್ಲಲ್ಲೇ ಗಾಡಿಗಳು ಬರ್ತಾ ಇದೆ. ಅಂದರೆ ಇಲ್ಲಿ ನೋಡ್ತಾ ಇರಲ್ಲ ಈ ಎದುರುಗಡೆನೆ ಬಂದುಬಿಟ್ಟು ಇಲ್ಲೊಂದು ಅಡುಗೆ ಕೊಠಡಿನೇ ಕಟ್ಟಿಸ್ಬೇಕಂತ ಹೇಳಿದವರು, ಅದಕ್ಕೋಸ್ಕರ ಹಣ ಕೇಳ್ತಾ ಇದ್ರು. ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಬನ್ನಿ, ಅಂದರೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೇನೆ. ಸೊ ಗೈಸ್ ಈಗ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.